ಬಂಧುಗಳೇ, ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಕೆಲವು ಹಿಂದೂ ಸಂಘಟನೆಗಳು ಮತ್ತು ಪೋಷಕರು ದೂರ ಮೂಲಕವಾಗಿ ದಾಖಲಿಸಿರುವಂತೆ ಮೊಕಳೆಯಪ್ಪ ನಕಲಿ ದಾಖಲೆ ಉಪಯೋಗಿಸಿ ಹಿಂದೂ ಯುವತಿಯೊಂದನ್ನು ಮದುವೆಗೆ ಗೌರವವನ್ನು ಉಲ್ಲಂಘಿಸುತ್ತಾನೆ ಎಂದು ಆರೋಪ ಇದೆ. ಅವರ ಮೇರೆಗೆ ಹಳೆಯ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಈ ದೂರುಗಳಲ್ಲಿ ಮೊಕಳೆಯಪ್ಪ ವಿರುದ್ಧ ವಿವಾಹ, ಸುಳ್ಳು ದಾಖಲೆ ಜೊತೆ ಮದುವೆ ಹಾಗೂ ಹಿಂದೂ ಧರ್ಮಕ್ಕೆ ಅವಮಾನ ಆದಂತೆ ಆರೋಪ ಮಾಡಲಾಗಿದೆ. ಆದರೆ ಮೊಕಳೆಯಪ್ಪ ಅವರ ಪತ್ನಿ ಲವ್ ಜಿಹಾದ್ ಎಂಬ ಹೇಳಿಕೆ ಸುಳ್ಳು ಎಂದು ಹೇಳಿದ್ದಾರೆ. ನಾವಿಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದೇವೆ, ನಕಲಿ ದಾಖಲೆ ಶೋ ಮಾಡಿ ಮದುವೆ ಮಾಡಿಲ್ಲ ಅಂದಿದ್ದಾರೆ. ನನ್ನ ಮೇಲೆ ಮತ್ತು ನನ್ನ ಪತಿಯ ಮೇಲೆ ಹಾಕಿರುವ ಎಲ್ಲ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ ಮಾತಾಡತ್ತೀನಿ. ನಿಮ್ಗೆಲ್ಲಾ ಗೊತ್ತೈತಿ, ನಾನು ಕ್ವಾಜಾ ಬಂಧನವಾಜ್ ಶೆರಟ್ಟಿ ಮದ್ವೆ ಆಗಿದ್ದ. ನಾವ್ ಮದುವೆ ಆಗಿ 3 ತಿಂಗಳ ಆರಾಮ ಇದ್ವಿ. 3 ತಿಂಗಳ ನಂತರ ನಮ್ಮವ್ವ ಯಾರ್ದೋ ಮಾತ್ ಕೇಳಿ ಏನೇನ್ ಮಾಡ್ಯಾಳ ಅಂತ ನಿಮ್ಗೆಲ್ಲಾ ಗೊತ್ತಿದ್ದ ಐತಿ. ಈಗ ಮದ್ವೆಗೆ 6 ತಿಂಗಳಾದ್ರು ಏನೋ ಯಾರೋ ಸಂಘಟನೆದವ್ರು ಕರ್ಕೊಂಬಂದ ನಮ್ಮ ಮಾವನ ಮನಿ ಮುಂದೆ ಹರಾಜ್ಮೆಂಟ್ ಮಾಡಕತ್ತಾಳ. ನಮ್ಮವ್ವ ಯಾರನ್ನೋ ಕರ್ಕೊಂಬಂದ. ನಾವು ಮಾತ್ರ ಕಾನೂನುಬದ್ಧವಾಗಿನ ಮದುವೆ ಆಗೇವಿ. ಯಾರೋ ಒಬ್ರು ಇವ್ರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟ ಫೇಕ್ ಮದುವೆ ಆಗ್ಯಾರ ಅಂತ ಏನೋ ಸುದ್ದಿ ಹಬ್ಸಾರ. ಅದೆಲ್ಲ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಾವು ಮಾತ್ರ ಕಾನೂನುಬದ್ಧವಾಗಿನ ಮದುವೆ ಆಗೇವಿ. ಆಮೇಲೆ ಮತ್ತೆ ನಮ್ಮ ಅತ್ತಿ ಮಾವ ನನ್ ಸೊಸೆ ಅಂತ ಒಪ್ಕೊಂಡ್ 6 ತಿಂಗಳಾಗೈತೆ. ಅವ್ರು ನಂಗೆ ಎಷ್ಟು ಚಲೋ ನೋಡ್ಕೊಳಕತ್ತಾರ. ಆದ್ರೆ ನಮ್ಮವ್ವ ನಮ್ಮಪ್ಪ ನನ್ ಗಂಡನ ಅಳಿಯ ಅಂತ ಒಪ್ಕೊಂಡಿಲ್ಲ. ಅವ್ರು ಒಪ್ಕೊಂಡ್ರ ಹರಡುತ್ತಿರುವ ದಂಪತಿಗಳು ಅಸತ್ಯ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಇತ್ತೀಚೆಗೆ 2025 ಸೆಪ್ಟೆಂಬರ್ ಈ ವಿವಾದವು ಬಹುಪಕ್ಷೀಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿದೆ ಎಂದು ಮೊಕಳೆಯಪ್ಪ ಅವರ ಪತ್ನಿ ಗಾಯತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಲವ್ ಜಿಹಾದ್ ಏನೇನೂ ಆಗಿಲ್ಲ, ನಾವು ಇಷ್ಟಪಟ್ಟು ಮದುವೆಯಾಗಿದ್ದೇವೆ, ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದೇವೆ ಎಂದೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಶ್ರೀಮತಿ ಗಾಯತ್ರಿ ಅವರು ತಮ್ಮ ಪೋಷಕರು ತಮ್ಮ ವಿರುದ್ಧ ರಚಿಸಿರುವ ದೂರುಗಳನ್ನು ಮೀಡಿಯಾದಲ್ಲಿ ಪ್ರಚಾರವನ್ನು ತಪ್ಪು ಮತ್ತು ಅಸತ್ಯ ಎಂದು ಖಂಡಿಸಿದ್ದಾರೆ. ಮೊಕಳೆಯಪ್ಪ ಕೂಡ ಸೋಷಿಯಲ್ ಮೀಡಿಯಾ ಮತ್ತು ವಿಡಿಯೋ ಮೂಲಕ ಹೇಳಿಕೆ ನೀಡಿದ್ದಾರೆ. ನಾವು ಧರ್ಮಾಂತರ ಮಾಡಿಲ್ಲ, ನನ್ನ ಪತ್ನಿ ಹಿಂದೂ ಆರಾಧನೆಯಲ್ಲಿದ್ದಾರೆ, ನಾವು ಲವ್ ಜಿಹಾದ್ ಮಾಡಿಲ್ಲ. ಹಾಗಾದರೆ ಯಾರು ದೂರು ನೀಡಿದ್ದಾರೆ ಮತ್ತು ಇನ್ನೂ ತನಿಖೆ ನೋಡಬೇಕಾದರೆ ಬಜರಂಗ್ ದಳ ಮತ್ತು ಕೆಲ ಹಿಂದೂ ಸಂಘಟನೆಗಳು ಈ ಆರೋಪಗಳ ಬೆನ್ನು ಹತ್ತಿವೆ ಎಂದು ಹೇಳಬಹುದು. ಪೋಷಕರು ಮತ್ತು ಸಂಘಟನೆಗಳು ಪೊಲೀಸರಿಗೆ ದೂರು ನೀಡಿ ಎಫ್ಐಆರ್ ಆಗಿದೆ. ಆದರೆ ತನಿಖೆ ಇನ್ನೂ ಪ್ರಗತಿಯಲ್ಲಿ, ಯಾವುದೇ ಅಂತ್ಯವಾದಾಗಿಲ್ಲ ಎಂದು ಸುದ್ದಿ ಇದೆ. ಕೊನೆಯದಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕಾದರೆ ಮೀಡಿಯಾ ರಿಪೋರ್ಟ್, ಆರೋಪಗಳು ಮತ್ತು ಪರಶಕ್ತಿ ಹೇಳಿಕೆಗಳು ಚರ್ಚೆ ಹೆಚ್ಚಾಗಿವೆ. ಆದರೆ ನಾಯ್ಕ್ ತಪ್ಪಿತಸ್ಥ ಎಂದು ನ್ಯಾಯಾಲಯ ನಿರ್ಣಯ ಕೊಟ್ಟಿಲ್ಲ. ಸ್ಪಷ್ಟ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಂತೆ ಅಪವಾದ, ಸುಳ್ಳು ಸುದ್ದಿ ಎಂದು ಅವರು ಅಭಿಯೋಜಿಸಿದ್ದಾರೆ. ಇಂತಹ ಪ್ರಕರಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವ ಅನಧಿಕೃತ ಹುಡುಗರು ಒಂದೇ ಬದಿಯ ಮಾಹಿತಿ ನಂಬುವುದು ತಪ್ಪು. ಇದು ಈಗಿನ ಮಾಹಿತಿ ಆಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.